ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತಾದ ಕೆಲವೊಂದಷ್ಟು ಸುದ್ದಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನದು ಸುದ್ದಿ ನೋಡೋಣ. ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮ್ಮ ಮೊಬೈಲನ್ನು ತಲುಪುತ್ತೆ. ಸೊ ವಿಡಿಯೋವನ್ನು ಶುರು ಮಾಡೋಣ. ವಿಷಯ ಏನು ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರಬಹುದು, ಅಥವಾ ಒಟ್ಟಿನಲ್ಲಿ ಯೂಟ್ಯೂಬ್ ಎಲ್ಲ ಕಡೆಯಿಂದನೂ ಏನಾಗ್ತಿದೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಪಿಂಕ್ ಕಾರ್ಡನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು ಅಂತ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಊಹಾಪೋಹಗಳು ಹರಿದಾಡ್ತಾ ಇದೆ. ಪಾಪ ಅದನ್ನು ನಂಬ್ಕೊಂಡಿರ್ತಕ್ಕಂಥ ಜನರು ಹೌದೇನೋ, ಅಯ್ಯೋ ಹೇಗೋ ಒಂದು 5-6 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ತಿಂಗ್ಳಿಗೆ ಒಂದು 2,000 ಪಡ್ಕೊತಾ ಇದ್ವಿ, ಒಂದಷ್ಟು ಕಮಿಟ್ಮೆಂಟ್ಸ್ ಎಲ್ಲ ಸಾಲ್ವ್ ಆಗ್ತಿತ್ತು, ಇವಾಗ ಪಿಂಕ್ ಕಾರ್ಡ್ ಬೇರೆ ಜಾರಿಗೆ ತಂದುಬಿಟ್ಟಿದ್ದಾರಾ, ಅದು ಮಾಡಿಸ್ಕೊಂಡಿಲ್ಲ ಅಂತಂದರೆ ನೆಕ್ಸ್ಟ್ ಕಂತಿಂದ ಹಣ ಬರಲ್ಲ ಅಂತ ಹೇಳ್ತಿದ್ದಾರೆ. ನಿಜಾನ ಅಂತ ಸಿಕ್ಕಾಪಟ್ಟೆ ಜನರು ಬೇಜಾರು ಮಾಡ್ಕೊಂಡಿದ್ದು ಉಂಟು, ಒಂದಷ್ಟು ಜನರು ಕ್ವಶನ್ ಮಾಡಿದ್ದು ಉಂಟು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ಖಂಡಿತವಾಗಿಯೂ ಪಿಂಕ್ ಕಾರ್ಡ್ನ ಮಾಡಿಸ್ಕೊಳ್ಳೇಬೇಕು. ಪಿಂಕ್ ಕಾರ್ಡ್ನ ಮಾಡಿಸ್ಕೊಂಡ್ರೆ ಮಾತ್ರ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದು, ಇಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣ ಸಿಗಲ್ಲ ಅನ್ನೋದೆಲ್ಲನೂ ಕೂಡ ಸತ್ಯ ಅಲ್ಲ. ಅಪ್ಪಟ ಸುಳ್ಳು ಸುದ್ದಿ ಇದು. ಯಾರು ಕೂಡ ಇದನ್ನು ನಂಬೋಕೆ ಹೋಗಬೇಡಿ. ಆ ಥರ ಯಾವುದೇ ವಿಷಯ ಇದ್ರೂ ಕೂಡ ನಿಮ್ಮ ತಲೆಯಿಂದ ತೆಗೆದು ಹಾಕ್ಬಿಡಿ. ಯಾಕಂತಂದರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬರೋಕ್ಕಿಂತ ಮೊದಲೇ ರಾಜ್ಯದಲ್ಲಿ ಶಕ್ತಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದಾರೆ. ಸೊ ಶಕ್ತಿ ಯೋಜನೆಯನ್ನು ಅನುಷ್ಠಾನಗೊಳಿಸಿರೋದ್ರಿಂದ ಮೊದಲು ಯಾವುದೇ ರೀತಿಯ ಸ್ಮಾರ್ಟ್ ಕಾರ್ಡ್ ಮಾಡಿದ್ರೂ ಕೂಡ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡನ್ನು ಮಾಡಬೇಕಾಗುತ್ತೆ. ಸೊ ಮೊದಲು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಮಾಡೋದು ತುಂಬ ಸುಲಭ. ಅದನ್ನೇ ಸರ್ಕಾರ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನುವಾಗ ಗೃಹಲಕ್ಷ್ಮಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಮಾಡೋದು ಖಂಡಿತ ದೂರದ ಮಾತು. ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಅಕ್ಟೋಬರ್ ಹೊತ್ತಿಗೆ ನಾವು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿಕೊಡ್ತೀವಿ, ಅದರಲ್ಲೂ ಗೃಹಲಕ್ಷ್ಮಿಯವರಿಗೆ ಪಿಂಕ್ ಕಾರ್ಡನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು. ಆದರೆ ಅದಿನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಇಂಪ್ಲಿಮೆಂಟ್ ಆಗಬೇಕು ಅಂತಂದ್ರೂ ಕನಿಷ್ಠ ಪಕ್ಷ ಒಂದು 3-4 ತಿಂಗಳು ಬೇಕೇ ಬೇಕು. ಈಗ ಯಾವುದೇ ಯೋಜನೆ ಜಾರಿಗೆ ತರಬೇಕು ಅಂತ ಅಂದ್ರೂ ಕೂಡ ಅದಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ವಿಲೇವಾರಿ ಮಾಡ್ತಾರೆ. ಅಂದರೆ ಇವರು ಅರ್ಹರ ಇಲ್ವಾ ಅಂತ ತಿಳ್ಕೊಂಡು ಆ ನಂತರ ಅರ್ಹ ಫಲಾನುಭವಿಗಳನ್ನು ಘೋಷಣೆ ಮಾಡಿ ಅದಾದ ಬಳಿಕ ಅವರಿಗೆ ಫಲಾನುಭವಿಗಳು ಏನಿರ್ತಾರೋ ಅವರಿಗೆ ಸಂಬಂಧಪಟ್ಟಂಥ ಹಣ ಹಾಕೋದಿರಬಹುದು, ಆ ಯೋಜನೆಯ ಲಾಭ ಪಡ್ಕೊಳ್ಳೋಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ. ಸೊ ಇದೆಲ್ಲ ಮಾಡಬೇಕು ಅಂತಂದರೆ ಕನಿಷ್ಠ ಪಕ್ಷ 3-4 ತಿಂಗಳ ಪ್ರಹಸನ ಅಂತಲೇ ಹೇಳಬಹುದು. ಹೀಗಿರುವಾಗ ಪಿಂಕ್ ಕಾರ್ಡ್ ಮಾಡಿದ್ರೂ ಕೂಡ ಸಾಕಷ್ಟು ಟೈಮ್ ಇರುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಆರಾಮಾಗೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಹೆಂಗೆ ಅರ್ಜಿ ಸಲ್ಲಿಸಿದ್ರೋ ಅದೇ ರೀತಿ ಪಿಂಕ್ ಕಾರ್ಡ್ಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ಆನಂತರ ಪಿಂಕ್ ಕಾರ್ಡನ್ನು ಪಡ್ಕೋಬಹುದು. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಪಿಂಕ್ ಕಾರ್ಡ್ ಬೇಕೇ ಬೇಕು. ಅದಿದ್ದರೆ ಮಾತ್ರ 2,000 ರೂಪಾಯಿ ನಮ್ಮ ಅಕೌಂಟಿಗೆ ಬರೋದು, ಇದೆಲ್ಲ ಸುಳ್ಳು. ಇದನ್ನು ಬಿಟ್ಬಿಡಿ. ಇನ್ನೊಂದು ನಿಮಗೆ ಖುಷಿಯ ವಿಚಾರ ಏನಪ್ಪ ಅಂತ ಅಂದರೆ, ಗೃಹಲಕ್ಷ್ಮಿಯರಿಗೆ ಈಗಾಗಲೇ ಒಂದಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ. ಮಂತ್ಲಿ ತಿಂಗಳ ಕಂತಿನ ಪ್ರಕಾರ ಬರ್ತಾ ಇದೆ. ಆದರೆ ಇನ್ನೂ ಒಂದಷ್ಟು ಜನ ಮಹಿಳೆಯರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ 1 ಕಂತಿನ ಹಣ ಕೂಡ ಬಂದಿಲ್ಲ. ಇನ್ನೂ ಕೆಲವ್ರಿಗೆ ಏನಾಗಿದೆ ಅಂತಂದರೆ 1 ಕಂತು ಬಂದಿದೆ, 2ನೇ ಕಂತಿನ ಬಂದಿರಲ್ಲ, ಇನ್ನೂ ಕೆಲವರಿಗೆ 2-3 ಕಂತು ಬಂದಿರುತ್ತೆ, 4ನೇ ಕಂತು ಬಂದಿರಲ್ಲ. ಇಂಥವರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳಬಹುದು. ಯಾಕಂತಂದರೆ ಅಧಿವೇಶನ ಮಾಡಬೇಕಾದ್ರೆ, ಜೊತೆಗೆ ಸಂಪುಟ ಸಭೆ ನಡೆಸಬೇಕಾದ್ರೆ CM ಸಿದ್ದರಾಮಯ್ಯನವ್ರು ಹೇಳಿದರು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಅಡೆತಡೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಧ್ಯವಾದರೆ ನೀವು ಲೋಕ ಅದಾಲತ್ಗಳನ್ನ ಹೇಗೆ ಮಾಡ್ತಾರೋ ಅದೇ ರೀತಿ ಗೃಹಲಕ್ಷ್ಮಿ ಅದಾಲತನ್ನು ಮಾಡಿ. ಸಾಧ್ಯವಾದಷ್ಟು ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ, ಅಂದರೆ ನಿಮ್ಮ ಹಳ್ಳಿಗಳು ಏನಿರುತ್ತೆ ಅಲ್ಲಿ ಗ್ರಾಮ ಪಂಚಾಯಿತಿಗಳಿರುತ್ತಲ್ಲ, ಅಲ್ಲೇ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ CM ಸಿದ್ದರಾಮಯ್ಯ ಅವರು ಆದೇಶ ಹೊರಡಿಸಿದ್ರು. ಸೊ ಅದನ್ನು ಈಗ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಇದೇ ಡಿಸೆಂಬರ್ 27, 28, 29 ನೆನಪಲ್ಲಿಟ್ಕೊಳ್ಳಿ. 27, 28, 29 ಈ 3 ದಿನ ನಿಮಗೆ ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕ್ಯಾಂಪನ್ನು ಹಾಕ್ತಾರೆ. ಹೌದು, PDO ನೇತೃತ್ವದಲ್ಲಿ. ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ PDO ಅಧಿಕಾರಿ ಇರ್ತಾರಲ್ಲ, ಅವರ ನೇತೃತ್ವದಲ್ಲಿ ಈ ಒಂದು ಕ್ಯಾಂಪನ್ನು ಮಾಡ್ತಾ ಇದ್ದಾರೆ. ಈ ಕ್ಯಾಂಪಿಂದ ನಮಗೇನು ಅನುಕೂಲ ಆಗುತ್ತೆ ಅಂತ ನೀವು ಕೇಳಬಹುದು. ಖಂಡಿತವಾಗಿಯೂ ಈ ಕ್ಯಾಂಪಿಂದ ಅನುಕೂಲ ಆಗುತ್ತೆ. ಏನೇನಪ್ಪ ಅಂತಂದರೆ, ಈ ಕ್ಯಾಂಪಲ್ಲಿ ಮೊದಲಿಗೆ PDO ಇರ್ತಾರೆ, ಜೊತೆಗೆ ಎಲ್ಲ ಬ್ಯಾಂಕಿನ ಪ್ರತಿನಿಧಿಗಳು, ಅಂದರೆ ಒಂದೊಂದು ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಒಬ್ಬೊಬ್ಬ ಪ್ರತಿನಿಧಿಯನ್ನು ಆ ಬ್ಯಾಂಕ್ ಅವರು ಕಳಿಸಿರ್ತಾರೆ.
ಸೊ ಗೃಹಲಕ್ಷ್ಮಿ ಯೋಜನೆಗೆ ತೊಂದರೆ ಎಲ್ಲಿಂದ ಶುರುವಾಗಿದ್ದಪ್ಪ ಅಂತಂದರೆ ಸರಿಯಾಗಿ ಡಾಕ್ಯುಮೆಂಟ್ಸ್ ಇಲ್ಲ, ಅದ್ರ ಜೊತೆಗೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಅಥವಾ ಬ್ಯಾಂಕ್ ಖಾತೆಯಲ್ಲಿ ಸಮಸ್ಯೆ ಆಗಿರಬಹುದು. ಟೆಕ್ನಿಕಲಿ ತುಂಬ ಸಮಸ್ಯೆ ಇದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಟೆಕ್ನಿಕಲಿ ಈ ಸಮಸ್ಯೆ ಇರೋದ್ರಿಂದ ಬ್ಯಾಂಕಿಗೆ ಸಂಬಂಧಪಟ್ಟವರು ಬರ್ತಾರೆ. ಅದ್ರ ಜೊತೆಗೆ ಬಾಪೂಜಿ ಸೇವಾ ಕೇಂದ್ರದವ್ರು ಇರ್ತಾರಲ್ಲ, ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರಲ್ಲ ಕಂಪ್ಯೂಟರ್ ಆಪರೇಟರ್ಗಳು, ಅವರೂ ಕೂಡ ಈ ಒಂದು ಕ್ಯಾಂಪಿಗೆ ಬರ್ತಾರೆ. ಆ ಕ್ಯಾಂಪಿಗೆ ಬಂದು ಏನು ಮಾಡ್ತಾರಪ್ಪ ಅಂತಂದರೆ ಈ 27, 28, 29ನೇ ತಾರೀಕು 3 ದಿನ ಏನು ನಡೆಯುತ್ತೋ ಅದನ್ನು ನಿಮ್ಮ ಅಂಗನವಾಡಿ ಕಾರ್ಯಕರ್ತರು ಏನಿರ್ತಾವೋ ನಿಮಗೆ ವಿಷಯವನ್ನು ಮುಟ್ಟಿಸ್ತಾರೆ. ಈ 3 ದಿನ ಹಿಂಗೆ ನಡೆಯುತ್ತೆ, ಎಲ್ಲರೂ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿದೆಯೋ ಅಲ್ಲಿಗೆ ಬಂದು ಸೇರಬೇಕು ಅಂತ ಹೇಳಿಬಿಟ್ಟು. ಸೊ ಫಲಾನುಭವಿಗಳು ಹೋಗ್ಬಿಟ್ಟು ಅಲ್ಲಿ ಸೇರಿದ್ರೆ ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ನಡೆಸ್ತಾರಲ್ಲ, ಕ್ಯಾಂಪ್ ಮಾಡ್ತಾರಲ್ಲ, ಅಲ್ಲಿ ಹೋದರೆ ನಿಮಗೆ ಏನು ಆಧಾರ್ ಕಾರ್ಡಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ನಿಮ್ಮ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತಂದರೆ ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಮ ಪಾಸ್ಬುಕ್ಕಲ್ಲಿ ಏನಾದರೂ ಸಮಸ್ಯೆ ಇದೆ, ಅಥವಾ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತಂದರೆ ಹೊಸ ಖಾತೆ ತೆರಿಬೇಕು ಅಂತಂದರೆ ಹೊಸ ಖಾತೆ ತೆರೆದು ಕೊಡ್ತಾರೆ. ಅಥವಾ ನೀವು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅದಕ್ಕೂ ಕೂಡ ಅವರು ನಿಮಗೆ ಅನುವನ್ನು ಮಾಡಿಕೊಡ್ತಾರೆ, ಅಲ್ಲೇ ನಿಮಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಟೋಟಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಈ 3 ದಿನದ ಕ್ಯಾಂಪ್ ಏನು ನಡೆಯುತ್ತೋ ಆ ಕ್ಯಾಂಪಲ್ಲಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿಕೊಡುವಂತಹ ಪ್ರಯತ್ನವನ್ನು ಇದೀಗ PDO ನೇತೃತ್ವದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಈ 3 ದಿನಗಳ ಕಾಲ ನಡೀತಕ್ಕಂಥ ಕ್ಯಾಂಪನ್ನು ನೀವು ಅಟೆಂಡ್ ಮಾಡಿದ್ರೆ ಕಂಪ್ಲೀಟ್ ಒಂದು 99% ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನಿದೆಯೋ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಕ್ಲಿಯರ್ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಬಟ್ ಇದು ಎಷ್ಟು ಮಟ್ಟಿಗೆ ಜಾರಿ ಆಗುತ್ತೋ ಅಥವಾ ಇಂಪ್ಲಿಮೆಂಟ್ ಆಗುತ್ತೋ ಅಥವಾ ಒಂದಷ್ಟು ಜನನ ತಲುಪಬಹುದು, ತಲುಪದೇ ಇರಬಹುದು, ಆದರೂ ಕೂಡ ಸರ್ಕಾರ ಪ್ರಯತ್ನ ಅನ್ನೋದನ್ನು ಮಾಡ್ತಾ ಇದೆ. ಸೊ ನಿಮಗೂ ಏನು ಇನ್ನೂ ಹಣ ಬಂದಿಲ್ಲ, ಅಥವಾ ಹಣ ಬಂತು 2ನೇ ಕಂತಿಂದ ಬರ್ತಾ ಇಲ್ಲ, ಅಥವಾ ಹಣನೇ ಬಂದಿಲ್ಲ ಅಂತ ಅನ್ನೋರು ಖಂಡಿತವಾಗಿ ಈ 3 ದಿನ ಏನು ಕ್ಯಾಂಪ್ ನಡೆಯುತ್ತೋ ಆ ಕ್ಯಾಂಪಲ್ಲಿ ನೀವು ಭಾಗಿಯಾದರೆ ಸಾಕು, ನಿಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಸ್ಮಾರ್ಟ್ ಕಾರ್ಡು ಮತ್ತು ಈ 2 ಇಂಪ್ಲಿಮೆಂಟ್ ಬಗ್ಗೆ ನಿಮಗೆ ವಿಷಯನ ಮುಟ್ಟಿಸ್ಬೇಕಾಗಿತ್ತು, ಹಾಗಾಗಿ ವಿಡಿಯೋ ಮಾಡಿದೆ. ಖಂಡಿತ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.